ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಶುರು ಆಗೋಗಿದೆ. ಏನಾದರೂ ಕೂಲಾಗಿ ತಿನ್ನಬೇಕು ಅಂತ ಅನ್ಸಿದ್ರೆ ಕ್ವಿಕ್ ಆಗಿ ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡ್ಕೊಳ್ಳಿ. ಈ ಐಸ್ ಕ್ರೀಮ್ ಅಲ್ಲಿ ಹಣ್ಣು ಇರುತ್ತೆ. ಮತ್ತೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಕಸ್ಟರ್ಡ್ ಪೌಡರ್ ಇಲ್ದಿರ ಈ ಐಸ್ ಕ್ರೀಮ್ ಮಾಡ್ತಾ ಇದೀನಿ. ಬನ್ನಿ ಈಗ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಐಸ್ ಕ್ರೀಮ್ ಮಾಡೋದಕ್ಕೆ ಸೀಬೆಕಾಯಿ ಉಪಯೋಗಿಸ್ಕೊತಾ ಇದ್ದೀನಿ. ಸೀಬೆಕಾಯಲ್ಲಿ ಮಾಡ್ಬೋದು, ಇಲ್ಲ ಮಾವಿನ ಹಣ್ಣಲ್ಲಿ ಮಾಡ್ಬೋದು, ಇಲ್ಲ ಕರ್ಬೂಜ ಹಣ್ಣಲ್ಲೂ ಕೂಡ ಮಾಡ್ಬೋದು. ಪುಟಾಣಿ ಸಿಗುತ್ತಲ್ಲ ಅದ್ರಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮೇಲ್ಗಡೆ ಇರೋ ತೊಟ್ಟಿನ ಭಾಗ ಇರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ಪಲ್ಪ್ ಮಾತ್ರ ಈ ಚಾಕು ಸಹಾಯದಿಂದ ಇಲ್ಲಂದ್ರೆ ಸ್ಪೂನ್ ಇಂದ ಈ ರೀತಿ ನೀಟಾಗಿ ಪೀಲ್ ಮಾಡಿಬಿಟ್ಟು ಒಂದು ತೆಗೆದಿಟ್ಕೊಂಡಿರೋಣ. ನೋಡಿ, ಹಣ್ಣಿನ ಮಧ್ಯದಲ್ಲಿ ಪಲ್ಪ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ರೀತಿ ತೆಗೆದಿಟ್ಕೊಂಡು ಬೌಲ್ ಶೇಪಲ್ಲಿ ಮಾಡಿ ಇಟ್ಕೊಂಡಿರಿ. ಈಗ ಈ ಸೀಬೆಕಾಯಿ ಪಲ್ಪ್ ಎಲ್ಲ ಇರುತ್ತಲ್ವಾ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1/4 ಗ್ಲಾಸ್ ಆಗುವಷ್ಟು ಹಾಲು ಹಾಕೊಂಡಿದ್ದೀನಿ. ಟೋಟಲ್ 1 ಗ್ಲಾಸ್ ತಗೊಂಡಿದ್ದೀನಿ ನಾನು. ಅದರಲ್ಲಿ 1/4 ಭಾಗ ಆಗುವಷ್ಟು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿದ್ಮೇಲೆ ಈ ಥರ ಸಣ್ಣ ಸಣ್ಣ ಬೀಜ ಇರುತ್ತಲ್ವಾ ಸೀಬೆಕಾಯ್ದು, ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿರೋಣ. ನೋಡಿ, ಈಗ ಬೀಜ ಎಲ್ಲ ಏನೂ ಇಲ್ಲ, ಚೆನ್ನಾಗಿ ಫಿಲ್ಟರ್ ಮಾಡಿ ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿ ಇದೆ. ಈಗ ಇನ್ನೊಂದು ಕಪ್ಪಲ್ಲಿ 1-2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಉಪಯೋಗಿಸ್ಕೊತಾ ಇದ್ದೀನಿ. ನಾನು ಹೇಳ್ದೆ ಅಲ್ವಾ ಕಸ್ಟರ್ಡ್ ಪೌಡರ್ ಹಾಕಲ್ಲ ಅಂತ. ಅದ್ರ ಬದಲು ಕಾರ್ನ್ಫ್ಲೋರ್ನ 2 ಸ್ಪೂನ್ ಹಾಕ್ಕೊಂಡು ಅದೇ 1 ಗ್ಲಾಸ್ ಅಷ್ಟು ಹಾಲು ತೊಗೊಂಡಿರ್ತೀವಲ್ಲ, ಇನ್ನೊಂದು 1/4 ಕಪ್, ಒಂದು 4-5 ಸ್ಪೂನ್ ಅಷ್ಟು ಹಾಲು ಹಾಕ್ಕೊಂಡು ಈ ರೀತಿ ಗಂಟುಗಳಿಲ್ದೇ ಇರಂಗೆ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋಣ. ಇನ್ನು ತಗೊಂಡಿರೋ ಹಾಲಲ್ಲಿ ಮಿಕ್ಕಿರುತ್ತಲ್ಲ ಹಾಲು, ಒಂದು 3/4 ಗ್ಲಾಸ್ ಆಗುವಷ್ಟು ಅದನ್ನ ಕಾಯಕ್ಕಿಟ್ಟಿರೋಣ. ಇದಕ್ಕೊಂದು 3 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹಾಕೊಂಡ್ರೆ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ರುಚಿಗೆ ಸಕ್ಕರೆ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಸಕ್ಕರೆ ಹಾಕೊಂಡ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೊರೆ ಕಟ್ಟಂಗೆ ಆಗಬೇಕು ಹಾಲು, ತುಂಬ ಕುದಿಸೋದೆಲ್ಲ ಏನು ಬೇಡ. ಲಾಸ್ಟಲ್ಲಿ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಕಾರ್ನ್ಫ್ಲೋರ್ ಮಿಕ್ಸ್ಚರು, ಅದನ್ನು ಈಗ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 30-40 ಸೆಕೆಂಡ್ಸಲ್ಲಿ ಅದೊಂದು ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ತಂದ್ಕೊಳ್ಳಿ, ಕರೆಕ್ಟಾಗಿದೆ. ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಬದಲು ನಾನಿಲ್ಲಿ ಬೀಟ್ರೋಟ್ ರಸ ಉಪಯೋಗಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟೇ, ಬರೀ 1 ಸ್ಪೂನ್ ಆಗುವಷ್ಟು ಬೀಟ್ರೋಟ್ ರಸ. ನೋಡಿ, ಇಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ರಸ ಮಾತ್ರ ಹಾಕ್ಕೊಂಡ್ರೆ ಅದೊಂದು ಲೈಟ್ ಪಿಂಕ್ ಕಲರ್ ಕೊಡುತ್ತೆ. ಆ ಕಲರ್ಗೋಸ್ಕರ ಯಾವುದೇ ರೀತಿ ಫುಡ್ ಕಲರ್ ಉಪಯೋಗಿಸಲ್ಲ ನಾನು. ಇದನ್ನೆಲ್ಲ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಗೋವಾದು ಪಲ್ಪ್ ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೀಜ ಎಲ್ಲ ಫಿಲ್ಟರ್ ಮಾಡಿ ಅದನ್ನು ಈಗ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇನ್ನೂ ಸ್ವಲ್ಪ ಬ್ರೈಟ್ ಕಲರ್ ಬೇಕಂದರೆ ಆ ಬೀಟ್ರೋಟ್ ರಸ ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಮಾಡ್ಕೊಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಬೋದು. ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಈ ಫ್ರೂಟ್ ಕ್ರೀಮ್ನ ಬೌಲ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೀಬೆಕಾಯ್ದು, ಅದ್ರಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ. ನಾನು 2 ಸೀಬೆಕಾಯಿಗೆ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಫಿಲ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಲ್ವಾ, ಅದನ್ನು ಒಂದು ಕಪ್ಪಲ್ಲಿ ಕೂಡ ಹಾಕಿ ಇಟ್ಕೋತಾ ಇದ್ದೀನಿ. ನೀವು ಸೀಬೆಕಾಯಲ್ಲೇ ಹಾಕಬೇಕು ಅಂತಲೂ ಇಲ್ಲ. ನೋಡಿ, ಈ ರೀತಿ ಬೌಲಲ್ಲಿ ಹಾಕಿ ಇಟ್ಕೊಂಡ್ರು ಚೆನ್ನಾಗಿರುತ್ತೆ. ಮೇಲ್ಗಡೆ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ತೊಟ್ಟು, ಅದು ಕೂಡ ಹಾಗೆ ಕ್ಲೋಸ್ ಮಾಡಿ ರೆಫ್ರಿಜಿರೇಟರ್ಲಿ ಒಂದು 6 to 8 hours ಇಟ್ಟಿರೋಣ. ನೋಡಿ, ಒಂದು 8 hours ಆಗಿದೆ. ಈಗ ಎಷ್ಟು ಚೆನ್ನಾಗಿ ಫ್ರೀಸ್ ಆಗಿದೆ. ಇದನ್ನ ಈಗ ಕಟ್ ಮಾಡೋಣ ಬನ್ನಿ. ಈ ಸಮ್ಮರಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ. ಹಣ್ಣು ತಿಂದಂಗೂ ಇರುತ್ತೆ, ಐಸ್ ಕ್ರೀಮ್ ತಿಂದಂಗೂ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಂತೂ ನಿಜವಾಗ್ಲೂ ಇಷ್ಟಪಡ್ತಾರೆ. ಈ ಬೇಸಿಗೆಯ ಸಮ್ಮರ್ ಡೆಸರ್ಟ್ ಲಿಸ್ಟಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿ ಆ್ಯಡ್ ಆಗುತ್ತೆ ನಿಮಗೆ. ಅಷ್ಟು ಇಷ್ಟಪಡ್ತೀರಾ. ಹಾಗೆ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.